ಕರ್ನಾಟಕದ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಪ್ರಮುಖ ಸುದ್ದಿ. ದೇವೇಗೌಡ, ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕುಟುಂಬದ ನಡುವೆ ಮತ್ತೊಂದು ರಾಜಕೀಯ ಕಾಳಗಕ್ಕೆ ವೇದಿಕೆ ಸಿದ್ಧವಾಗಿದೆ. ದೇವೇಗೌಡ ಮತ್ತು ಡಿ.ಕೆ.ಶಿ ಕುಟುಂಬದ ನಡುವೆ ಮತ್ತೊಂದು ರಾಜಕೀಯ ಕಾಳಗಕ್ಕೆ ವೇದಿಕೆ ಸಿದ್ಧವಾಗಿದೆ. ಚನ್ನಪಟ್ಟಣ ಚುನಾವಣೆಯ ಬಳಿಕ ಮತ್ತೊಂದು ರಾಜಕೀಯ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗಿದೆ. ಉಪಚುನಾವಣೆಯಂತೆ ಇದು ಕೂಡ ಎರಡೂ ರಾಜಕೀಯ ಕುಟುಂಬಗಳಿಗೆ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಉದ್ಭವ ಆಗಿರುವಂಥದ್ದು. ಹಾಗಾದರೆ ಈ ರಾಜಕೀಯ ಕಾಳಗದಲ್ಲಿ ಗೆಲ್ಲುವಂಥದ್ದು ಯಾರು? ಮಾಜಿ ಪ್ರಧಾನಿ, ಜೆಡಿಎಸ್ನ ವರಿಷ್ಠ ರಾಜ್ಯಸಭಾ ಸಂಸದ, ಈಗ ಬಿಜೆಪಿಯ ಸಹವರ್ತಿ ಪಕ್ಷದ ನಾಯಕರು ಆಗಿರುವಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಕುಟುಂಬ ಗೆಲ್ಲುತ್ತೋ, ಅಥವಾ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ದೇವೇಗೌಡರ ಕುಟುಂಬದ ಕುಡಿ ನಿಖಿಲ್ ಕುಮಾರಸ್ವಾಮಿಗೆ ಮಣ್ಣು ಮುಕ್ಕಿಸಿದಂತಹ ಡಿ.ಕೆ. ಬ್ರದರ್ಸ್ ಕುಟುಂಬ ಗೆಲ್ಲುತ್ತ? ದೇವೇಗೌಡ ಕುಟುಂಬಕ್ಕೆ ಮತ್ತೆ ಹೊಡೆತ ಕೊಡ್ತಾರಾ ಡಿ.ಕೆ. ಬ್ರದರ್ಸ್? ಚನ್ನಪಟ್ಟಣ ಸೋಲಿಗೆ ಸೇಡು ತೀರಿಸಿಕೊಳ್ಳುತ್ತಾ ದೇವೇಗೌಡರ ಕುಟುಂಬ? ದಟ್ ಈಸ್ ದ ಈ ಕ್ಷಣದ ಅತ್ಯಂತ ಪ್ರಮುಖ ರಾಜಕೀಯ ಸುದ್ದಿ ಇದು. ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ರಾಜಕೀಯ ಮತ್ತಷ್ಟು ಗರಿಗೆದರಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ, ವಿಶೇಷವಾಗಿ ಎರಡು ಕುಟುಂಬಗಳ ರಾಜಕೀಯ ಕುಟುಂಬಗಳ ನಡುವೆ, ಮಾಜಿ ಪ್ರಧಾನಿ ದೇವೇಗೌಡ ರಾಜಕೀಯ ಕುಟುಂಬ ಮತ್ತು ಡಿ.ಕೆ. ಬ್ರದರ್ಸ್ ರಾಜಕೀಯ ಕುಟುಂಬದ ನಡುವೆ. ಹಾಗಾದರೆ ಈ ರಾಜಕೀಯ ಕಾಳಗದಲ್ಲಿ, ಹೊಸದಾಗಿ ಸೃಷ್ಟಿಯಾಗಿರುವಂಥ ಈ ರಾಜಕೀಯ ಕಾಳಗದಲ್ಲಿ ಗೆಲ್ಲುವಂಥದ್ದು ಯಾರು ಗೆಲ್ತಾರೆ? ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಸತತ ಹೀನಾಯ ಸೋಲಿನ ಹೊಡೆತದಿಂದ ಕಂಗೆಟ್ಟಿರುವಂತಹ ಕುಮಾರಸ್ವಾಮಿ ಅವರ ಮಗ, ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ. ಈ ಪ್ರತಿಷ್ಠೆಯಲ್ಲಿ ಯಾರು ಗೆಲ್ತಾರೆ? ಡಿ.ಕೆ. ಬ್ರದರ್ಸ್ ಪ್ರಭಾವದಿಂದ ಚನ್ನಪಟ್ಟಣವನ್ನು ಉಳಿಸಿಕೊಳ್ತಾರಾ ನಿಖಿಲ್ ಕುಮಾರಸ್ವಾಮಿ? ಚನ್ನಪಟ್ಟಣ ಸೋಲಿನ ಬಳಿಕ ಎಚ್.ಡಿ.ಕೆ. ಪುತ್ರ ನಿಖಿಲ್ಗೆ ಹೊಸ ಸವಾಲು. ಈ ಸವಾಲನ್ನು ಯಾವ ರೀತಿ ಎದುರಿಸ್ತಾರೆ? ರಾಮನಗರ ಮತ್ತು ಚನ್ನಪಟ್ಟಣ ಎರಡು ಕಡೆ ಆಗಿರುವ ಸೋಲಿನ ಸೇಡಿಗೆ, ಎರಡು ಕಡೆ ಸೋತಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. 2023ರಲ್ಲಿ ರಾಮನಗರದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ಮತ್ತು 2024ರಲ್ಲಿ ಚನ್ನಪಟ್ಟಣದಲ್ಲಿ ನಡೆದಂತಹ ಚುನಾವಣೆ, ಈ ಎರಡೂ ಚುನಾವಣೆಗಳಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು. ಎರಡು ಚುನಾವಣಾ ಸೋಲಿಗೆ ಸೇಡು ತೀರಿಸಿಕೊಳ್ಳಲಿಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೊಸ ಅವಕಾಶವೊಂದು ಸಿಕ್ಕಿದೆ. ಡಿ.ಕೆ.ಶಿ ಭದ್ರಕೋಟೆಯಲ್ಲಿ ಡಿ.ಕೆ. ಸಹೋದರರಿಗೆ ಹೊಡೆತವನ್ನು ಕೊಡುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸಿಕ್ಕಿರುವ ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ತಂತ್ರವನ್ನು ಹೂಡಿದ್ದಾರೆ. ಹಾಗಾದ್ರೆ ಡಿ.ಕೆ. ಬ್ರದರ್ಸ್ ಅಥವಾ ಡಿ.ಕೆ. ಸಹೋದರರ ಎದುರು ನಿಖಿಲ್ ಕುಮಾರಸ್ವಾಮಿ ಅವರ ಈ ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು? ಅದೇ ಇರುವಂತಹ ಪ್ರಶ್ನೆ. ಅತ್ಯಂತ ಪ್ರತಿಷ್ಠೆಯ ಎಲೆಕ್ಷನ್ ಇದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರ್ತಕ್ಕಂತಹ ಅತ್ಯಂತ ದೊಡ್ಡ ಅವಕಾಶಗಳಲ್ಲಿ ಇದು ಕೂಡ ಒಂದು. ಡಿ.ಕೆ. ಬ್ರದರ್ಸ್ ಕುಟುಂಬವನ್ನು ರಾಜಕೀಯವಾಗಿ ಕಟ್ಟಿ ಹಾಕಲಿಕ್ಕೆ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಸಹೋದರರ ನಡುವೆ ಹೊಸ ಕಾಳಗಕ್ಕೆ ವೇದಿಕೆ ಸಿದ್ಧ ಆಗಿದೆ. ಮೇ 5ರಂದು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಮಾಜಿ ಸಂಸದರು ಆಗಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ
ಸಹೋದರ DK ಸುರೇಶ್ ಕಣ್ಣನ್ನ ಇಟ್ಟಿದ್ದಾರೆ. ಬೆಂಗಳೂರು ಹಾಲು ಒಕ್ಕೂಟದ ಒಟ್ಟು 13 ಸ್ಥಾನಗಳಿಗೆ, ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಈ 13 ನಿರ್ದೇಶಕ ಸ್ಥಾನಗಳ ಪೈಕಿ 6 ನಿರ್ದೇಶಕ ಸ್ಥಾನಗಳು ಬರುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ. ಸೊ ಅದು ಕೂಡ ಇಂಪಾರ್ಟೆಂಟ್. ಒಟ್ಟು 13 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಮೇ 25ನೇ ತಾರೀಕು. ಅದರಲ್ಲಿ 6 ನಿರ್ದೇಶಕ ಸ್ಥಾನಗಳು ಬರುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ ರಾಮನಗರ, ಚನ್ನಪಟ್ಟಣ, ಹಾರೋಹಳ್ಳಿ, ಮಾಗಡಿ ಮತ್ತು ಕನಕಪುರ ಹಾಗೂ ಕುದೂರು ಈ ಕ್ಷೇತ್ರಗಳಿಂದ ಹಾಲು ಒಕ್ಕೂಟಕ್ಕೆ, ಬೆಂಗಳೂರು ಹಾಲು ಒಕ್ಕೂಟ ಅಥವಾ ಬಮೂಲ್ಗೆ ಚುನಾವಣೆ ನಡೆಯಲಿದೆ. ಈ 6 ಸ್ಥಾನಗಳ ಪೈಕಿ ಸದ್ಯ JDSನ ಹಿಡಿತದಲ್ಲಿರುವಂಥ ಏಕೈಕ ಸ್ಥಾನ ಅದು ಯಾವುದು ಅಂತ ಹೇಳಿದ್ರೆ ಚನ್ನಪಟ್ಟಣ. ಅಲ್ಲಿಂದ ಮಾತ್ರ ಈಗ JDSನ ಹಿಡಿತದಲ್ಲಿರುವಂತಹ ಒಂದು ಸ್ಥಾನ. ಉಳಿದ 5 ಕಡೆಗಳಲ್ಲಿ ಕಾಂಗ್ರೆಸ್ನ ಹಿಡಿತ ಇದೆ. ಹೀಗಾಗಿ ಈ ಚುನಾವಣೆ ವೆರಿ ಇಂಪಾರ್ಟೆಂಟ್. ಒಂದು, ಬಮೂಲಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಎನ್ನುವಂತಹ ಹಠದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ರಾಮನಗರದಲ್ಲೇ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂಥೇಳಿ. ರಾಮನಗರ, ಚನ್ನಪಟ್ಟಣ, ಹಾರೋಹಳ್ಳಿ, ಮಾಗಡಿ, ಕನಕಪುರ ಮತ್ತು ಕುದೂರು ಈ ಕ್ಷೇತ್ರಗಳನ್ನು ಗೆಲ್ಲಬೇಕು ಎನ್ನುವಂತಹ ಉಮೇದಿನಲ್ಲಿ, ಹಠದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಮೂರನೆಯದ್ದು, ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್, ಚನ್ನಪಟ್ಟಣದಲ್ಲಿ ಸೋತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಸದ್ಯಕ್ಕೆ JDSನ ಹಿಡಿತದಲ್ಲಿರುವಂಥ ಜಯಮುತ್ತು ಅವರು ಚನ್ನಪಟ್ಟಣದಿಂದ ಗೆದ್ದಿರುವಂಥದ್ದು. ಜಯಮುತ್ತು, JDSನ ತಾಲೂಕು ಅಧ್ಯಕ್ಷ ಜಯಮುತ್ತು ಅವರು ಚನ್ನಪಟ್ಟಣದಿಂದ ಬೊಮ್ಮಲಿಗೆ ಗೆದ್ದಿದ್ದಾರೆ ನಿರ್ದೇಶಕರಾಗಿ. ಸೊ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕೀಗ ನಿಖಿಲ್ ಕುಮಾರಸ್ವಾಮಿ ಅವರ ಎದುರಿರ್ತಕ್ಕಂಥ ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಅದು ಕೂಡ ಒಂದು. ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬರುವಂತಹ 4 ಕ್ಷೇತ್ರಗಳನ್ನು ಕೂಡ ಗೆದ್ಕೊಳ್ಬೇಕು. ಒಟ್ಟು 13 ಕ್ಷೇತ್ರಗಳು. ನಿಖಿಲ್ ಕುಮಾರಸ್ವಾಮಿ ಅವರು ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಏನು ಅಂತ ಹೇಳಿದ್ರೆ, ಚನ್ನಪಟ್ಟಣದಲ್ಲಿ ಇರ್ತಕ್ಕಂತಹ ಹಾಲು ಒಕ್ಕೂಟದ ನಿರ್ದೇಶಕರು ಯಾರಿದ್ದಾರೆ, ಯಾರಿಗೆ ಮತದಾನಗಳ ಹಕ್ಕಿದೆ, ಅದನ್ನು ಸೂಪರ್ ಸೀಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ಮುಖಾಂತರ ಬಮೂಲ್ ಎಲೆಕ್ಷನ್ನ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನವನ್ನು ಮಾಡಲಾಗ್ತಿದೆ ಎನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದರು. ಸೂಪರ್ ಸೀಡ್ ಅಂತ ಹೇಳಿದ್ರೆ ಆಗ ಚನ್ನಪಟ್ಟಣದಲ್ಲಿ ಯಾರೆಲ್ಲ ಬಮೂಲಿಗೆ ನಿರ್ದೇಶಕರನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶಗಳನ್ನು ಹೊಂದಿದಾರೋ, ಸುಮಾರು 933 ಹಾಲು ಒಕ್ಕೂಟಗಳಿವೆ ಚನ್ನಪಟ್ಟಣದಲ್ಲಿ. ಅದರಲ್ಲಿ ಆ ಹಾಲು ಒಕ್ಕೂಟಗಳ ನಿರ್ದೇಶಕರು ಮತದಾನವನ್ನು ಮಾಡಬೇಕು ಚನ್ನಪಟ್ಟಣದಿಂದ ಬಮೂಲಿಗೆ ನಿರ್ದೇಶಕರನ್ನು ಕಳುಹಿಸಲಿಕ್ಕೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರುವಂಥ ಆರೋಪ ಏನು ಅಂತ ಹೇಳಿದ್ರೆ, ಚನ್ನಪಟ್ಟಣದಲ್ಲಿ ಹಾಲು ಒಕ್ಕೂಟಗಳನ್ನು ಸೂಪರ್ ಸೀಡ್ ಮಾಡುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಈ ಮುಖಾಂತರ ನಮ್ಮ ಅಧಿಕಾರವನ್ನು ಕಸಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದರು. ಆ ಹಿನ್ನೆಲೆಯಲ್ಲಿ ಈ ಎಲೆಕ್ಷನ್ ವೆರಿ ಇಂಪಾರ್ಟೆಂಟ್. ಒಂದು, ರಾಮನಗರದಲ್ಲಿ JDSನ್ನು ಗೆಲ್ಲಿಸ್ಕೊಂಡು ಬರಬೇಕು. ಅಂದರೆ JDSನ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವರನ್ನು ಗೆಲ್ಲಿಸ್ಕೊಂಡು ಬರಬೇಕು. ಚನ್ನಪಟ್ಟಣದಲ್ಲಿ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ. ಹಾರೋಹಳ್ಳಿಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಮಾಗಡಿಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಕನಕಪುರದಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು. ಅಷ್ಟು ಸುಲಭ ಇಲ್ಲ. DK ಸುರೇಶ್ ಅವರ ಇಲ್ಲಿ ನಿಂತ್ಕೊಳ್ಳುವಂಥ ಸಾಧ್ಯತೆ ಇದೆ ಈ ಕ್ಷೇತ್ರದಿಂದ. ಕುದೂರಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು. ಬಟ್ ಕಷ್ಟ ಸದ್ಯದ ಸ್ಥಿತಿಯಲ್ಲಿ ಕಷ್ಟ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಸದ್ಯ ಅನಾರೋಗ್ಯದ ಕಾರಣದಿಂದಾಗಿ ಅವರು ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ.
ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಓಡಾಡಿಕೊಂಡು ಈ ಬಮೂಲ್ ಎಲೆಕ್ಷನ್ನ ಮುಂದಾಳತ್ವವನ್ನು ವಹಿಸಿರುವಂಥದ್ದು JDSನ ಪರವಾಗಿ. ಬಟ್ ಬಿಗ್ ಎಲೆಕ್ಷನ್ ಇದು. ಸ್ಥಳೀಯ ರಾಜಕಾರಣದ ಹಿನ್ನೆಲೆಯಲ್ಲಿ, ರಾಜ್ಯದ ರಾಜಕಾರಣದ ಹಿನ್ನೆಲೆಯಲ್ಲಿ ಅಲ್ಲ, ಸ್ಥಳೀಯ ರಾಜಕಾರಣದ ಹಿನ್ನೆಲೆಯಲ್ಲಿ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಅದು ಕೂಡ 2 ಸೋಲು, ರಾಮನಗರ ಚನ್ನಪಟ್ಟಣ 2 ಸೋಲು, ಚನ್ನಪಟ್ಟಣದಲ್ಲಿ ಹೀನಾಯ ಸೋಲು. ತಂದೆ ಕೇಂದ್ರ ಸಚಿವರಾಗಿದ್ದರೂ ಕೂಡ ಸ್ವತಃ ತಾತ ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಚನ್ನಪಟ್ಟಣದಲ್ಲಿ ಠಿಕಾಣಿಯನ್ನು ಹೂಡಿ ಕ್ಯಾಂಪೇನ್ ಮಾಡಿದ್ರು ಕೂಡ ಜನ ಅಲ್ಲಿ ಕೈ ಹಿಡಿಯಲಿಲ್ಲ. 25,000ಕ್ಕೂ ಅಧಿಕ ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಚನ್ನಪಟ್ಟಣದಲ್ಲಿ ಸೋಲಿಸಿದ್ರು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ, ಯಾಕಂದರೆ JDS ನಿಖಿಲ್ ಕುಮಾರಸ್ವಾಮಿ ಅವರನ್ನು ಪ್ರೊಜೆಕ್ಟ್ ಮಾಡ್ತಾ ಇದೆ, ಇವರೇ ಮುಂದಿನ ಉತ್ತರಾಧಿಕಾರಿ JDSಗೆ ಅಂತೇಳಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. JDSನವರು ನಿರಂತರವಾಗಿ ಪ್ರೊಜೆಕ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರೇ ಮುಂಚೂಣಿಯಲ್ಲಿದ್ದಾರೆ. ಪಕ್ಷದ ಇತರೆ ನಾಯಕರಿಗಿಂತ ನಿಖಿಲ್ ಕುಮಾರಸ್ವಾಮಿಯವರೇ ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ಇವೆಲ್ಲವೂ ಕೂಡ ಸ್ಥಳೀಯ ಮಟ್ಟದ ಸವಾಲುಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ತಮ್ಮ ಕೋಟೆಯನ್ನು ಭದ್ರಪಡಿಸಿಕೊಳ್ಳಿಕ್ಕೆ ಅಥವಾ ಆ ಪ್ರದೇಶದಲ್ಲಿ ತಮ್ಮ ಹಿಡಿತವನ್ನು ಉಳಿಸಿಕೊಳ್ಳಲಿಕ್ಕೆ. ಈ ಥರದ ಎಲೆಕ್ಷನ್ಗಳಲ್ಲಿ ಹಿಡಿತಗಳು ತಪ್ಪು ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪರಿಣಾಮವನ್ನು ಬೀರಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇದು ದಿ ಬಿಗ್ಗೆಸ್ಟ್ ಎಲೆಕ್ಷನ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಬಳಿಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.